ಕನ್ನಡ ಪರ ಸಂಘಟನೆಗಳ ಹೋರಾಟ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಟೌನ್ ಹಾಲ್ನಲ್ಲಿ ಶಿವರಾಮೇಗೌಡ ಬಣದ ಪಾದಯಾತ್ರೆ ಆರಂಭ ಆಗಿದೆ. 50ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಫ್ರೀಡಂ ಪಾರ್ಕ್ನತ್ತ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಮುಂದಾಗ್ತಾ ಇದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ನಾಡಿನ ಜನರ ಭಾವನೆಗೆ ವಿರುದ್ಧವಾಗಿ ಇವತ್ತು ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಸರ್ವಾಧಿಕಾರಿ ಧೋರಣೆಯನ್ನು ತೋರಿ ಹಿಟ್ಲರ್ ಮುಖವಾಡ ಹಾಕೊಂಡು ಇವತ್ತು ಹೋರಾಟವನ್ನು ಹತ್ತಿಕ್ಕ ಕೆಲಸ ಮಾಡಿದ್ದಾರೆ. ಆದ್ರೆ ಜನರ ಭಾವನೆ ಇರ್ತಕ್ಕಂಥ ನೋವನ್ನ ಇವರು ಅಳಿಸಕ್ಕಾಗೋದಿಲ್ಲ. ಅದು ಹೇಳಕ್ ಇಷ್ಟಪಡ್ತೀನಿ. ರಾಜ್ಯ ಪೊಲೀಸ್ ರಾಜ್ಯ ಮಾಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕನ್ನಡ ಪರ ಸಂಘಟನೆಯ ಹೋರಾಟಗಾರರ ಕಿಚ್ಚು ಜಾಸ್ತಿ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕೈಯಲ್ಲಿ ಕನ್ನಡದ ಬಾವುಟವನ್ನು ಹಿಡಿದು ಹೆಗಲಿಗೆ ಕನ್ನಡದ ಶಾಲನ್ನು ಹೊದ್ದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ರಾಘು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘು, ಏನಾಗ್ತಾ ಇದೆ ಅಲ್ಲಿ ಅಂತ? ಟೌನ್ ಹಾಲ್ ಮುಂದೆ ಗಮನಿಸ್ತಾ ಇದ್ದೀರಿ. ಪ್ರೇಮ್ ಎತ್ಕೊಂಡು ಹೋಗುವಂತ ಹೋರಾಟಗಾರನ ಎತ್ಕೊಂಡು ಹೋಗುವಂತ ಕೆಲಸಗಳು ಆಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಬೇರೆ ಬೇರೆ ತಂಡೋಪತಂಡವಾಗಿ ಹೋರಾಟಕ್ಕೆ ಬಂದಂತವರೆಲ್ಲರನ್ನ ಕೂಡ ಟೌನ್ ಹಾಲ್ ನ ಮುಂಭಾಗದಲ್ಲಿ ವಶಕ್ಕೆ ಪಡೆಯುವಂತ ಕೆಲಸಗಳಾಗ್ತಾ ಇದೆ. ಸರ್ಕಾರದ ವಿರುದ್ಧ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಇದೇ ಮುಖ್ಯವಾದಂತಹ ಕಾರಣ ಹೋರಾಟ ಮಾಡ್ಲಿಕ್ಕೂ ಕೂಡ ನಮಗೆ ಹಕ್ಕನ್ನ ನೀಡ್ತಾ ಇಲ್ಲ, ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಸದ್ಯ ಶಿವರಾಮೇಗೌಡ ಬಣ ಏನಿದೆ, ಕರವೇ ಶಿವರಾಮೇಗೌಡ ಅವರ ಬಣ ಈಗಷ್ಟೇ ಟೌನ್ ಹಾಲ್ ಬಳಿಗೆ ಕಾಲ್ನಡಿಗೆ ಮುಖಾಂತರ ಬಂತು. ಗಮನಿಸಬಹುದು, ಅವ್ರನ್ನ ಎಳೆದು ಎತ್ತಿ ಬಸ್ ಒಳಭಾಗಕ್ಕೆ ತುಂಬುವಂತ ಕೆಲಸಗಳಾಗ್ತಾ ಇದೆ. ಬಹಳ ಹೋರಾಟಗಾರರು ಸಾಕಷ್ಟು ಹೊತ್ತಿನಿಂದಲೂ ಕೂಡ ಇಲ್ಲಿಗೆ ಬರಬೇಕು ಅಂತ ಹೇಳಿ ಕಾಲ್ನಡಿಗೆಯಿಂದ ಬರ್ತಾ ಇದ್ರು. ಬಂದಂತವ್ರನ್ನ ಎತ್ಕೊಂಡು ಹೋಗುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಯಾವ ಹೋರಾಟಗಾರರು ಕೂಡ ಟೌನ್ ಹಾಲ್ ಬಳಿ ಸೇರೋದಕ್ಕೆ ಬಿಡ್ತಾ ಇಲ್ಲ. ಇಲ್ಲಿಂದ ನೇರವಾಗಿ ಅವರನ್ನ ಬೇರೆ ಬೇರೆ ಕಡೆಗಳಿಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿಗೆ ಇವತ್ತಿನ ಬಂದ್ ಏನಿದೆ, ಈ ಬಂದನ್ನ ಮೆರವಣಿಗೆ ಅಥವಾ ಬೇರೆ ಯಾವುದೇ ರೀತಿಯಾಗಿ ಸಕ್ಸಸ್ ಆಗೋದಿಕ್ಕೆ ಬಿಡಬಾರ್ದು ಅನ್ನುವಂಥ ನಿಟ್ಟಲ್ಲಿ ಕಂಪ್ಲೀಟ್ ಆಗಿ ಇದನ್ನ ಫ್ಲಾಪ್ ಮಾಡುವಂತ ನಿಟ್ಟಲ್ಲೂ ಕೂಡ ಈಗ ಸದ್ಯ ಎಲ್ಲಾ ರೀತಿಯಾದಂತ ಕೆಲಸ ಕಾರ್ಯಗಳು ಆಗಿದೆ. ಸೊ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ರಿ ಟೌನ್ ಹಾಲ್ ಮುಂಭಾಗದ ದೃಶ್ಯಾವಳಿಗಳು ಇದು. ಇಲ್ಲಿ ಶಿವರಾಮೇಗೌಡರ ಬಣ ಕೂಡ ಇದೆ. ನಾನು ಮಾತನಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತೇನೆ. ಅವರು ಕೂಡ ಏನ್ ಹೇಳ್ತಾರೆ ಕೇಳೋಣ. ಸರ್ವಾಧಿಕಾರಿ ಆಡಳಿತಕ್ಕೆ ಕೂಡ ವಶಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸುಮಾರು ಸಂಖ್ಯೆಯಲ್ಲಿ ಹೋರಾಟಕ್ಕೆ ಬಂದಂತವ್ರು ಎಲ್ಲರನ್ನೂ ಕೂಡ ವಶಕ್ಕೆ ಪಡೆಯುವಂತ ಕೆಲಸಗಳು ಆಗ್ತಾ ಇದೆ. ಆ ಸರ್ಕಾರಕ್ಕೆ, ಪೊಲೀಸರ ಸರ್ವಾಧಿಕಾರಕ್ಕೆ ನಮ್ಮ ಧಿಕ್ಕಾರ. ಓಕೆ, ಇದು ಹೋರಾಟಗಾರರ ಮಾತಿಗಾಗಿ ಸಂಪೂರ್ಣವಾಗಿ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ. 50ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆಯುವಂತ ಕೆಲಸಗಳಾಗಿ ಅವರೆಲ್ಲರನ್ನ ಕೂಡ ಬಸ್ಗೆ ತುಂಬಿಸ್ಕೊಂಡು ಕರ್ಕೊಂಡು ಹೋಗುವಂತ ಕೆಲಸಗಳು ಆಗಿದೆ. ಪ್ರೇಮ್, ತಮ್ಮೆಲ್ಲ ಮಾಹಿತಿಗಾಗಿ ಟೌನ್ ಹಾಲ್ನ ಮುಂಭಾಗದ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ದೊಡ್ಡ ಮಟ್ಟದ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಪ್ರತಿಭಟನಾ ನಿರತರು. ನಮ್ಮನ್ನ ಹತ್ತಿಕ್ಕುವಂತಹ ಕೆಲಸ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ. ರಾಜ್ಯದಲ್ಲಿ MES ಬ್ಯಾನ್ ಆಗಬೇಕು. ನಾಡಿನ ಜನರ ಭಾವನೆಗೆ ವಿರುದ್ಧವಾಗಿ ಇವತ್ತು ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಸರ್ವಾಧಿಕಾರಿ ಧೋರಣೆಯನ್ನು ತೋರಿ ಹಿಟ್ಲರ್ ಮುಖವಾಡ ಹಾಕೊಂಡು ಇವತ್ತು ಹೋರಾಟವನ್ನು ಹತ್ತಿಕ್ಕ ಕೆಲಸ ಮಾಡಿದ್ದಾರೆ. ಆದ್ರೆ ಜನರ ಭಾವನೆ ಇರ್ತಕ್ಕಂಥ ನೋವನ್ನ ಇವರು ಅಳಿಸಕ್ಕಾಗೋದಿಲ್ಲ. ಅದು ಹೇಳಕ್ ಇಷ್ಟಪಡ್ತೀನಿ. ರಾಜ್ಯ ಪೊಲೀಸ್ ರಾಜ್ಯ ಮಾಡಿದ್ದಾರೆ. ಈ ರಾಜ್ಯ ಪೊಲೀಸರ ಕೂಟ ರಾಜ್ಯ ಮಾಡಿದ್ದಾರೆ. ಒಳ್ಳೆಯದಲ್ಲ, ನಾಡಿನ ಹಿತ ದೃಷ್ಟಿಯಿಂದ ಒಳ್ಳೆಯದಲ್ಲ.
ಕಮಿಷನರ್ ಅವರ ಸರ್ವಾಧಿಕಾರಿ ಆಡಳಿತಕ್ಕೆ ಕಮಿಷನರ್ ಅವರ ಸರ್ವಾಧಿಕಾರಿ ಆಡಳಿತಕ್ಕೆ ಪೊಲೀಸರ ಆಡಳಿತಕ್ಕೆ